ಹಾಯ್ ಫ್ರೆಂಡ್ಸ್, ನಮಸ್ತೆ. ನೀವೇನಾದರೂ ಸ್ಕಿನ್ ವೈಟ್ನಿಂಗ್ಗೆ ಅಂತ ಕೆಲವೊಂದು ಕ್ರೀಮ್ಗಳನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ನೀವು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಆಗಿರ್ಬೋದು ಅಥವಾ ಪಿಗ್ಮೆಂಟೇಷನ್ ಕ್ರೀಮ್ಗಳಾಗಿರ್ಬೋದು ಅಥವಾ ಪಿಂಪಲ್ಗೆ ಅಂತ ಕೆಲವೊಂದು ಕ್ರೀಮ್ಗಳನ್ನ ಯೂಸ್ ಮಾಡ್ತಿದ್ರೆ ಆ ಕ್ರೀಮ್ನ ನೀವು ಯೂಸ್ ಮಾಡೋದನ್ನ ಸಡನ್ನಾಗಿ ಸ್ಟಾಪ್ ಮಾಡಬಾರ್ದು. ಅಂದರೆ ಆ ಕ್ರೀಮ್ನ ನೀವು ಡೈಲಿ ಯೂಸ್ ಮಾಡ್ತಿದ್ರೆ ಅದನ್ನು ಹಂತವಾಗಿ ಸ್ಟಾಪ್ ಮಾಡ್ತಾ ಬರಬೇಕು. ಈಗ ಡೈಲಿ ಯೂಸ್ ಮಾಡೋರು 2 ಡೇಸ್ಗೆ 1 ಟೈಮು ಅಥವಾ ವೀಕ್ಲಿ 2 ಟೈಮು 3 ಟೈಮು ಈ ರೀತಿ ಹಂತವಾಗಿ ಕಡಿಮೆ ಮಾಡ್ತಾ ಬರಬೇಕು. ಇನ್ನು ಎರಡನೇ ಪಾಯಿಂಟ್ ನೋಡೋದಾದರೆ, ನೀವು ಬಳಸುವಂತಹ ಸ್ಕಿನ್ ಶೈನ್ ಕ್ರೀಮ್ ಆಗಿರ್ಬೋದು ಅಥವಾ ಪ್ಯಾಂಡರ್ಮಾ ಪ್ಲಸ್ ಕ್ರೀಮ್ ಆಗಿರ್ಬೋದು ಅಥವಾ ಕ್ಲೋಬಟಮಲ್ ಜಿ ಕ್ರೀಮ್ ಆಗಿರ್ಬೋದು ಅಥವಾ ಬೆಟ್ನವೆಂಟ್ ಕ್ರೀಮ್ಗಳಾಗಿರ್ಬೋದು, ಇವುಗಳನ್ನ ನೀವು ರಾತ್ರಿ ವೇಳೆ ಮಾತ್ರ ಬಳಸಬೇಕು. ನೀವು ಇದನ್ನು ಬೆಳಗ್ಗೆ ಟೈಮು ಯೂಸ್ ಮಾಡಿ ಬಿಸಿಲಿಗೆ ಹೋಗಬಾರ್ದು. ಆಗ ನಿಮ್ಮ ಸ್ಕಿನ್ನು ಹೆಚ್ಚಾಗಿ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇ ಪಾಯಿಂಟ್ ನೋಡೋದಾದರೆ, ಈ ಕ್ರೀಮ್ಗಳನ್ನ ಬಳಸುವಂಥವ್ರು, ಅಂದರೆ ಈಗ ನಾನು ಹೇಳಿದ್ನಲ್ಲ, ಈ ಕ್ರೀಮ್ಗಳಲ್ಲಿ ಯಾವುದನ್ನಾದ್ರೂ ಒಂದನ್ನು ನೀವು ಬಳಸ್ತಾ ಇರ್ತೀರಾ. ಈ ಕ್ರೀಮ್ನ ಬಳಸುವಂಥವ್ರು ಈ ಕ್ರೀಮ್ ಜೊತೆಗೆ ನೀವು ಒಳ್ಳೊಳ್ಳೆ ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳನ್ನ ಯೂಸ್ ಮಾಡಬೇಕು ಮತ್ತು ಹೆಚ್ಚಾಗಿ ಹೋಮ್ ರೆಮಿಡಿಗಳನ್ನ ಕೂಡ ಯೂಸ್ ಮಾಡಬೇಕು. ನೀವು ಓನ್ಲಿ ಈ ಕ್ರೀಮ್ನ ಬೆಳಗ್ಗೆ ಸಂಜೆ ಹಚ್ಚೋದು ಬೇಗ ವೈಟ್ ಆಗಲಿ ಅಂತನೋ ಅಥವಾ ಪಿಗ್ಮೆಂಟೇಷನ್ ಕಡಿಮೆ ಆಗಲಿ ಅಂತನೋ ಮಾಡಿದ್ರೆ ನಿಮ್ಮ ಸ್ಕಿನ್ನು ಬೇಗ ಡ್ಯಾಮೇಜ್ ಆಗುತ್ತೆ ಮತ್ತು ಸೈಡ್ ಎಫೆಕ್ಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ಈ ಕ್ರೀಮ್ನ ನೀವು ಬಳಸೋದೆ ಒಂದು ಪಿಗ್ಮೆಂಟೇಷನ್ ಕಡಿಮೆ ಆಗಲಿ ಅಂತ, ಇನ್ನೊಂದು ನಾವು ಬೆಳ್ಳಗಾಗಬೇಕು, ನಮ್ಮ ಸ್ಕಿನ್ನು ಗ್ಲೋ ಆಗಬೇಕು ಅಂತ. ಇದು ಸತ್ಯ. ಹಾಗಾಗಿ ನೀವು ಈ ಕ್ರೀಮ್ನ ಏನು ಮಾಡಬೇಕು ಅಂದರೆ, ಈಗ ಪಿಗ್ಮೆಂಟೇಷನ್ ಕಡಿಮೆ ಆಗಬೇಕು ಅಂದರೆ ಈ ಕ್ರೀಮ್ನ 15 ದಿನ ಅಥವಾ 1 ತಿಂಗಳು ಯೂಸ್ ಮಾಡಿದ್ರೆ ಸಾಕು. ಆವಾಗ ಅದು ಕಂಟ್ರೋಲ್ ಆಗುತ್ತೆ. ಫುಲ್ ಏನು ಪರ್ಮನೆಂಟಾಗಿ ಹೋಗಲ್ಲ, ಕಂಟ್ರೋಲ್ ಆಗುತ್ತೆ. ಆ ಕಂಟ್ರೋಲ್ ಆದಮೇಲೆ ನೀವು ಏನು ಇದ್ರ ಜೊತೆಗೆ ನಾನು ಮೊದಲೇ ಹೇಳ್ದಂಗೆ ಮಾಯ್ಶ್ಚರೈಸಿಂಗ್ ಕ್ರೀಮ್ಗಳು, ಹೋಮ್ ರೆಮಿಡಿಗಳನ್ನ ಬಳಸ್ಕೊಂಡು ಈ ಕ್ರೀಮ್ನ ಕಂಟ್ರೋಲಾಗಿ ಬಳಸ್ತಾ ಹೋಗಬೇಕು. ಫಸ್ಟೇ ಹೇಳ್ದಂಗೆ 2 ಡೇಸು 3 ಡೇಸು ಅಥವಾ ವೀಕ್ಲಿ 1 ಟೈಮು ಈ ರೀತಿ ಕಂಟ್ರೋಲಾಗಿ ಬಳಸ್ತಾ ಹೋಗಬೇಕು. ಅದನ್ನ ಬಿಟ್ಟು ನೀವೇನು ಮಾಡ್ತೀರಾ, ಇದನ್ನು 3 ತಿಂಗಳಾಗಲಿ 6 ತಿಂಗಳಾಗಲಿ 1 ವರ್ಷ ಆಗಲಿ 2 ವರ್ಷ ಆಗಲಿ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಹೋಗ್ತೀರಾ. ಆವಾಗ ನಿಮಗೆ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಆಗುತ್ತೆ. ಮೊದಲು ನಾನು ಫಸ್ಟೇ ಹೇಳ್ದಂಗೆ ಇದನ್ನು ಯೂಸ್ ಮಾಡಿದ 1 ಮಂತ್ 2 ಮಂತಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದನ್ನು ನೀವು ಕಂಟಿನ್ಯೂ 3 ತಿಂಗಳು 4 ತಿಂಗಳು ಯೂಸ್ ಮಾಡ್ತಾ ಹೋದಾಗೆ ನಿಮಗೆ ಸೈಡ್ ಎಫೆಕ್ಟು ಏನು, ಮುಖದಲ್ಲಿ ಕೂದಲು ಜಾಸ್ತಿ ಆಗೋದು ಅಥವಾ ಮುಖದಲ್ಲಿ ಗ್ರೀನ್ ಕಲರ್ ನರಗಳು ಕಾಣೋದು ಅಥವಾ ಇನ್ನು ಕೆಲವರಿಗೆ ಪಿಂಪಲ್ಸ್ಗಳು ಜಾಸ್ತಿ ಆಗೋದು, ಇದು ನಿಮಗೆಲ್ಲ ಆಗ್ತಿದೆಯಲ್ಲ ಸೈಡ್ ಎಫೆಕ್ಟ್ ಅಂತ ಬಿಟ್ಟರೆ, ಇನ್ನೂ ನಿಮ್ಮ ಮುಖ ಫಸ್ಟ್ ಇತ್ತಲ್ಲ ಅದಕ್ಕಿಂತ ಹೆಚ್ಚಾಗಿ ಬ್ಲ್ಯಾಕ್ ಆಗೋದು, ಈ ಥರ ಎಲ್ಲ ಸೈಡ್ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಈ ಕ್ರೀಮ್ನ 1 ತಿಂಗಳು ಅಥವಾ 1.5 ತಿಂಗಳು ಡೈಲಿ ಯೂಸ್ ಮಾಡಿದ್ಮೇಲೆ ಆಮೇಲೆ ನೀವು ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗಿ. ನಾನು ಫಸ್ಟೇ ಹೇಳ್ದಂಗೆ ವೀಕ್ಲಿ 1 ಟೈಮ್ 2 ಟೈಮ್ ಅಥವಾ ಹಿಂಗೆ ಸ್ವಲ್ಪ ಹಂತವಾಗಿ ಕಡಿಮೆ ಮಾಡಿಕೊಂಡು ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಹೊರತು ಇದನ್ನೇ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡಬಾರ್ದು. ನಿಮಗೆ ಇನ್ನೊಂದು ಸತ್ಯ ಏನು ಗೊತ್ತಾ, ಈಗ ನಾನು ಹೇಳಿದ್ನಲ್ಲ, ಇಷ್ಟು ಕ್ರೀಮ್ಗಳನ್ನ ಬಳಸೋದು ಯಾರು ಗೊತ್ತಾ, ಬಡವ್ರ ಮನೆ ಮಕ್ಕಳು. ಅದಕ್ಕೆ ಕಾರಣ ಏನು, ನಮಗೆ ಕಾಸ್ಟ್ಲಿ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡಿ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳೋಕ್ಕೆ ನಮ್ಮ ಹತ್ರ ಹಣ ಇಲ್ಲ. ಮತ್ತು ಈ ಕ್ರೀಮ್ಗಳನ್ನ ಯೂಸ್ ಮಾಡಿ ಸ್ಕಿನ್ನು ಸೈಡ್ ಎಫೆಕ್ಟ್ ಆದಮೇಲೂ ಕೂಡ ಡಾಕ್ಟ್ರ್ ಹತ್ರ ತೋರಿಸಿ ಅವ್ರ ಡಾಕ್ಟ್ರ್ ಫೀಸ್ನ ಪೇ ಮಾಡಿ ಮತ್ತು ಡಾಕ್ಟ್ರು ಸಜೆಸ್ಟ್ ಮಾಡುವಂತಹ ಮೆಡಿಷನ್ಗಳನ್ನ ತೊಗೊಳೋಕ್ಕೂ ಕೂಡ ನಮ್ಮ ಹತ್ರ ಹಣ ಇಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ, ಈ ಕ್ರೀಮ್ ಬಗ್ಗೆ ತಿಳ್ಕೊಳ್ಳಲ್ಲ, ಯೂಸ್ ಮಾಡಿಬಿಡೋದು, ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋದು, ಫೇಸ್ನ ಹಾಳು ಮಾಡ್ಕೊಳ್ಳೋದು ಮಾಡ್ತೀವಿ. ಹಾಗಾಗಿ ನಾನು ದಯವಿಟ್ಟು ಈ ಕ್ರೀಮ್ನ ಹೊಸದಾಗಿ ಯೂಸ್ ಮಾಡೋರಿಗೆ ನಾನು ಸಜೆಸ್ಟ್ ಮಾಡ್ತಿಲ್ಲ. ಆಲ್ರೆಡಿ ಸ್ಕಿನ್ನು ಡ್ಯಾಮೇಜ್ ಆಗಿರೋರು, ಸ್ಕಿನ್ನನ್ನು ಹಾಳು ಮಾಡ್ಕೊಂಡಿರೋರು ಈ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ನನಗೂ ಗೊತ್ತು ನಮ್ಗಳ ಹತ್ರ ಹಣ ಇರಲ್ಲ, ಅದಕ್ಕೋಸ್ಕರ ನಾವು ಯೂಸ್ ಮಾಡೋದು ಅಂತ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಹೊರತು ಕ್ರೀಮನ್ನು ಇದನ್ನೇ ನೀವು ಪರ್ಮನೆಂಟಾಗಿ ಯೂಸ್ ಮಾಡಬಾರ್ದು. ಪರ್ಮನೆಂಟಾಗಿ ಯೂಸ್ ಮಾಡಿದ್ರೆ ತುಂಬಾ ಸೈಡ್ ಎಫೆಕ್ಟ್ ಆಗುತ್ತೆ. ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸ್ಕಿನ್ ಶೈನ್ ಕ್ರೀಮನ್ನು ಏನು ಇದರಿಂದ ಏನೇನು ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ, ಇದನ್ನು ಯಾವ ಮೆಡಿಷನ್ಗಳಿಂದ ತಯಾರು ಮಾಡಿದ್ದಾರೆ, ಇದನ್ನು ಹೇಗೆ ಬಳಸಬೇಕು ಮತ್ತು ಇದನ್ನು ಯಾವ ರೀತಿ ಇದಕ್ಕೆ ಸೊಲ್ಯೂಷನ್ನು, ಸೈಡ್ ಎಫೆಕ್ಟ್ ಆದರೆ ಏನು ಸೊಲ್ಯೂಷನ್ನು ಅಂತ ಪ್ರತಿಯೊಂದನ್ನು ಒಂದು 7 ನಿಮಿಷಗಳ ವಿಡಿಯೋನ ಮಾಡಿದ್ದೆ. ಅದು 50,000ಕ್ಕೂ ಹೆಚ್ಚು ವ್ಯೂಸ್ ಆಗಿತ್ತು. ಒಂದು 500ಕ್ಕೂ ಹೆಚ್ಚು ಜನ ಸಪೋರ್ಟ್ ಮಾಡಿದರು ಮತ್ತು ಒಂದು 40 ಕಮೆಂಟ್ಸ್ಗಳು ಬಂತು. ಹೌದು ಅಕ್ಕ, ನಮ್ಮ ಪಕ್ಕದ ಮನೆಯವರು 8 ವರ್ಷದಿಂದ ಯೂಸ್ ಮಾಡಿ ಸ್ಕಿನ್ನು ಕ್ಯಾನ್ಸರ್ ಆಗಿ ಅವರು ತೀರ್ ಹೋದರು ಅಂತ ಒಬ್ಬರು ಕಳಿಸಿದ್ರು. ಇನ್ನೊಬ್ಬರು, ಹೌದಕ್ಕ ನನಗೆ ಪಿಂಪಲ್ಸ್ ಜಾಸ್ತಿ ಆಗಿದೆ, ಬೇಕಾದ್ರೆ ಅದನ್ನು ಚೆಕ್ ಮಾಡಿ, ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ಚೆಕ್ ಮಾಡಿ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ. ಅವರೆಲ್ಲರೂ ಅಕ್ಕ ನಮ್ಗೆ ಇದಕ್ಕೆ ಒಂದು ಸೊಲ್ಯೂಷನ್ ಹೇಳಿ ಅಂತ ಕೇಳಿದರು. ಹಾಗಾಗಿ ನಾನು ಈ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ, ಸಡನ್ನಾಗಿ ಸ್ಟಾಪ್ ಮಾಡೋರು ಈ ಥರ ಮಾಡಿಕೊಂಡು ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡಿಕೊಂಡು ಸ್ಟಾಪ್ ಮಾಡಿ ಹಂತವಾಗಿ ಕಂಟ್ರೋಲ್ ಮಾಡ್ತಾ, ಇಲ್ಲ ನಮ್ಮ ಹತ್ರ ಹಣ ಇದೆ ಅನ್ನೋರು ಡಾಕ್ಟ್ರ್
ಹತ್ರ ಹೋಗಿ ನೀವು ಅವರು ಡಾಕ್ಟ್ರ್ ಹೇಳ್ತಾರೆ 1 ತಿಂಗಳು 2 ತಿಂಗಳು ಏನನ್ನು ಯೂಸ್ ಮಾಡಬೇಡಿ, ಕಡಲೆ ಹಿಟ್ಟಿಂದ ಮುಖ ತೊಳೆದು ಆಮೇಲೆ ಬನ್ನಿ ಅಂತ. ಯಾಕೆಂದರೆ ಈ ಕ್ರೀಮು ಅಷ್ಟೊಂದು ನಮ್ಮ ಫೇಸ್ಗೆ ಅಬ್ಸರ್ವ್ ಆಗಿರುತ್ತೆ. ಆಮೇಲೆ ನಿಮಗೆ ಅವರು ಏನು ಕ್ರೀಮ್ಗಳ ಅಥವಾ ಏನಾದರೂ ಟ್ಯಾಬ್ಲೆಟಾ, ನಿಮ್ಮ ಸ್ಕಿನ್ ಯಾವ ರೀತಿ ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಅವರು ಮೆಡಿಷನ್ಗಳನ್ನ ಕೊಡ್ತಾರೆ. ಹಣ ಇದ್ದರೆ ಆ ರೀತಿ ಮಾಡಿ, ಹಣ ಇಲ್ಲ ಅಂದರೆ ಹೀಗೆ ಹಂತ ಹಂತವಾಗಿ ಕಂಟ್ರೋಲ್ ಮಾಡ್ತಾ ಬನ್ನಿ. ಇಲ್ಲ ಅಕ್ಕ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ, ಸೈಡ್ ಎಫೆಕ್ಟ್ ಆಗದೇ ಇರೋ ಥರ ಅನ್ನೋದಾದರೆ ನಾನು ಮೊದಲೇ ಹೇಳ್ದಂಗೆ ಹೋಮ್ ರೆಮಿಡಿಗಳು, ಅದ್ರ ಜೊತೆಗೆ ಒಳ್ಳೆ ಮಾಯ್ಶ್ಚರೈಸಿಂಗ್ ಕ್ರೀಮು, ಈ ಕ್ರೀಮ್ನ ನೈಟ್ ಮಾತ್ರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಕಿನ್ನು ಡ್ಯಾಮೇಜ್ ಆಗದೇ ಇರೋ ಥರ, ಸ್ಕಿನ್ ಗ್ಲೋ ಆಗಿರೋ ಥರ ಮೇಂಟೈನ್ ಮಾಡಿಕೊಂಡು ಹೋಗಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಬ್ಯಾಡ್ ಕಮೆಂಟ್ ಮಾಡಬೇಡಿ. ನಾನು ಈ ಕ್ರೀಮ್ನ ಸಜೆಸ್ಟ್ ಮಾಡ್ತಾ ಇಲ್ಲ, ಪ್ರಾಬ್ಲಮ್ ಇರೋರಿಗೆ ಸೊಲ್ಯೂಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.